ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಕಳೆದ ವಿಡಿಯೋದಲ್ಲಿ ಪರಿಸ್ಥಿತಿಯನ್ನು ಬದಲಾಯಿಸೋಕ್ಕಾಗೋದಿಲ್ಲ ಆದರೆ ಮನಸ್ಥಿತಿಯನ್ನು ಬದಲಾಯಿಸ್ಬೋದು ಅಂತೇಳಿ ಒಂದು ವಿಡಿಯೋನ ಮಾಡಿದ್ದೆ. ಆ ವಿಡಿಯೋ ಯಾರೆಲ್ಲ ನೋಡಿಲ್ಲೋ ಅವ್ರು ಹೋಗಿ ಅದನ್ನು ನೋಡಿ. ಮತ್ತು ಈ ವಿಡಿಯೋದಲ್ಲೂ ಕೂಡ ನಾನು ವಿಶೇಷವಾದಂಥ ವಿಷಯವನ್ನು ಹೇಳೋದಕ್ಕೆ ಬಂದಿದ್ದೀನಿ. ಏನಪ್ಪ ವಿಷಯ ಅಂತಂದರೆ, ಈಗ ನೋಡಿ, ಯಾವುದೇ ಆಗಲಿ ಬೆಲೆ ಅನ್ನೋದು, ವ್ಯಾಲ್ಯೂ ಅನ್ನೋದು ಒಬ್ಬ ವ್ಯಕ್ತಿಯಿಂದ ಬರೋದಿಲ್ಲ, ಆತನ ವ್ಯಕ್ತಿತ್ವದಿಂದ ಬರುತ್ತೆ ಅನ್ನೋದಕ್ಕೆ ನಾನು ಒಂದಷ್ಟು ಉದಾಹರಣೆಗಳನ್ನು ಕೊಡ್ತೀನಿ. ಯಾವುದೇ ಆಗಲಿ ಬೆಲೆ ಅಥವಾ ವ್ಯಾಲ್ಯೂ ಅನ್ನೋದು ವ್ಯಕ್ತಿಯಿಂದ ಬರೋದಿಲ್ಲ, ಅದು ವ್ಯಕ್ತಿತ್ವದಿಂದ ಬರುತ್ತೆ. ಹೇಗೆ ಅಂತ ನಾನು ಹೇಳ್ತೀನಿ. ಏನಪ್ಪ ಅಂತಂದರೆ, ಈಗ ಉದಾಹರಣೆಗೆ ನೀವೇ ನೋಡಿ, ಮೊದಲು ಹಾಲು, ಅದರಿಂದ ಮೊಸರಾಗುತ್ತೆ, ಬೆಣ್ಣೆ ಬರುತ್ತೆ, ಮಜ್ಜಿಗೆ ಆಗುತ್ತೆ, ಆಮೇಲೆ ಅದು ತುಪ್ಪ ಆಗುತ್ತೆ. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಈ 5 ಅಂಶಗಳು ಕೂಡ ಬರೋದು ಹಸು ಮತ್ತು ಎಮ್ಮೆಯಿಂದ ಅಲ್ವಾ. ಈ 5 ಕೂಡ ಆ ಹಸು ಅನ್ನೋ ಒಬ್ಬ ವ್ಯಕ್ತಿಯಿಂದನೇ ಬರುತ್ತೆ. ಆದರೆ ಅವುಗಳಿಗೆ ಬೆಲೆ ಬೇರೆ ಬೇರೆ ಥರ ಇರುತ್ತೆ. ಈಗ ನೋಡಿ, ಹಾಲು 1 ಲೀಟ್ರು 40ರಿಂದ 50 ರೂಪಾಯಿ ಇರುತ್ತೆ, ಮೊಸರು ಅಷ್ಟೇ 40ರಿಂದ 50 ರೂಪಾಯಿ ಇರುತ್ತೆ, ಮಜ್ಜಿಗೆ ಬೆಲೆನೇ ಬೇರೆ ಇರುತ್ತೆ, ಬೆಣ್ಣೆ ಬೆಲೆನೇ ಬೇರೆ ಇರುತ್ತೆ, ತುಪ್ಪದ ಬೆಲೆ kg 800ರಿಂದ 1000 ರೂಪಾಯಿವರೆಗೂ ಇದೆ ಅಲ್ವಾ. ನೋಡಿ, 5 ವಸ್ತುಗಳು ಕೂಡ ಬಂದಿದ್ದು ಒಂದೇ, ಅವುಗಳ ಮೂಲ ಒಂದೇ, ಆದರೆ ಅವುಗಳ ವ್ಯಕ್ತಿತ್ವದಿಂದ ಅದರ ಬೆಲೆ ಚೇಂಜ್ ಆಯಿತು. ಈಗ ನೋಡಿ, ಒಂದೊಂದಕ್ಕೂ ಒಂದೊಂದು ರೀತಿ ಬೆಲೆ ಇದೆ. ಅವೆಲ್ಲನೂ ಬಂದಿದ್ದು ಒಂದೇ ಮೂಲದಿಂದ, ಆದರೂ ಕೂಡ ಅವುಗಳ ಬೆಲೆ ಹೇಗೆ ಚೇಂಜ್ ಆಯಿತು ಅಂದರೆ ಅವುಗಳ ವ್ಯಕ್ತಿತ್ವದಿಂದ ಚೇಂಜ್ ಆಯಿತು. ಅದೇ ಥರ ಒಬ್ಬ ವ್ಯಕ್ತಿಗೆ ಬೆಲೆ ಸಿಗೋದು ಆತನ ನಡವಳಿಕೆ ಮತ್ತು ವ್ಯಕ್ತಿತ್ವದಿಂದ ಹೊರತು ಆತನಿಂದ ಅಲ್ಲ. ಅದಕ್ಕೆ ನಾವು ನಮ್ಮ ವ್ಯಕ್ತಿತ್ವನ ಹೇಗೆ ರೂಪಿಸ್ಕೋಬೇಕಪ್ಪ ಅಂದರೆ, ನಾವು ನೋಡೋದಕ್ಕೆ ನಾವು ಹೇಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಬಾಹ್ಯ ಸೌಂದರ್ಯ ಹೇಗಿದೆ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಆಂತರಿಕ ಸೌಂದರ್ಯ ಹೇಗಿದೆ ಅನ್ನೋದು ತುಂಬ ಮುಖ್ಯ. ಈಗ ನೋಡಿ, ಒಂದು ಮ್ಯಾಚ್ ಆಗೋಂಥ ಗಾದೆ ಹೇಳ್ತೀನಿ. ಏನು ಅಂದರೆ, ಮನೆ ಚಿಕ್ಕದಾದರೂ ಮನಸ್ಸು ದೊಡ್ಡದಾಗಿರ್ಬೇಕಂತೆ. ಮನೆ ಚಿಕ್ಕದಾದ್ರೂ ಪರವಾಗಿಲ್ಲ, ಅಲ್ಲಿ ವಾಸ ಮಾಡೋವಂಥ ಮನುಷ್ಯರ ಮನಸ್ಸು ದೊಡ್ಡದಾಗಿರಬೇಕು ಅಂತ. ಹಾಗೆ ನಮ್ಮ ಮನಸ್ಸಿನಿಂದ, ನಮ್ಮ ದೊಡ್ಡಸ್ತಿಕೆಯಿಂದ ನಮ್ಮ ವ್ಯಕ್ತಿತ್ವ ಕೂಡ ಬದಲಾಗುತ್ತೆ. ನಾವು ಹೇಗೆ ನಡ್ಕೋತೀವಿ, ನಮ್ಮ ನಡವಳಿಕೆ ಹೇಗಿದೆ, ನಾವು ಬೇರೆ ಒಬ್ಬ ವ್ಯಕ್ತಿ ಜೊತೆ ನಾವು ಹೇಗೆ ನಡ್ಕೋತೀವಿ ಅನ್ನೋದ್ರಿಂದ ನಮ್ಮ ವ್ಯಕ್ತಿತ್ವ ಬದಲಾಗುತ್ತೆ. ಅದಕ್ಕೆ ಅನುಸಾರವಾಗಿ ನಮಗೆ ಏನು ಸಿಗಬೇಕು ಅಷ್ಟು ಬೆಲೆ ನಮಗೆ ಸಿಗುತ್ತೆ. ಇದು ಇವತ್ತಿನ ವಿಶೇಷ. ಇದು ಇಷ್ಟ ಆಗಿದೆ ನಿಮ್ಮೆಲ್ರಿಗೂ ಅಂತ ಅಂದ್ಕೋತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಇದೇ ಥರ ಮತ್ತೊಂದು ವಿಡಿಯೋನ ಮಾಡ್ತೀನಿ, ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.